ನಮಸ್ತೆ ಸ್ನೇಹಿತರೆ. ಇವತ್ತಿನ ಈ ಏನು ಬೆಂಗಳೂರು ಯೂನಿವರ್ಸಿಟಿ 24-25ನೇ ಸಾಲಿನ ಪಿ ಜಿ ಅಡ್ಮಿಷನ್ನ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ಸು ಇವತ್ತು ನಡೀತು ಅಲ್ವಾ. ಯಾರ್ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಮತ್ತು ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅವರಿಗೆಲ್ಲ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸು. ಹಾಗೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಕಂಪ್ಲೀಟ್ ಡೀಟೇಲ್ಸನ್ನು. ಅದಕ್ಕೂ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತು ಬಂದುಬಿಟ್ಟು ಬೆಂಗಳೂರು ಯೂನಿವರ್ಸಿಟಿನಲ್ಲಿ 24 ಮತ್ತು 25ನೇ ಸಾಲಿನ ಪಿ ಜಿ ಅಡ್ಮಿಷನ್ಗೆ ಏನೆಲ್ಲ ಅಪ್ಲಿಕೇಶನ್ ಬಿಟ್ಟಿದ್ರು, ಅದು ಅಪ್ಲೈ ಮಾಡಿದವ್ರಿಗೆ ಇವತ್ತು ಕೌನ್ಸಿಲಿಂಗನ್ನು ನಡೀತು. ಅವರು ಫಸ್ಟ್ ಪ್ರಿಫರೆನ್ಸ್ನ ಬಂದುಬಿಟ್ಟು ಬಿ ಯು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಅದು ಬಂದು ಇವತ್ತು ಬೇಗನೆ ಕೌನ್ಸಿಲಿಂಗ್ ಮುಗಿದಿದೆ. ಆ್ಯಕ್ಚುಲಿ ಈ ಇಯರ್ ಕಂಪೇರ್ ಮಾಡಿದ್ರೆ ಈ ಸಲ 10ವರೆಗೆಲ್ಲ ಆಲ್ಮೋಸ್ಟ್ ಆಲ್ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳದ್ದು 10ವರೆಗೇ ಅವರ ಕೌನ್ಸಿಲಿಂಗ್ ಪ್ರೋಸೆಸ್ಸು ಮುಗಿದಿದೆ. ಲಾಸ್ಟ್ ಇಯರೆಲ್ಲ ಸ್ವಲ್ಪ ಲೇಟ್ ಆಗ್ತಿತ್ತು, 12 ಕೂಡ ಬಿ ಯು ಸ್ಟೂಡೆಂಟ್ಸ್ದೇ ಇರ್ತಿತ್ತು. ಆಫ್ಟರ್ನೂನು ಆಮೇಲೆ ಬಂದು ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳದ್ದು ಮತ್ತು ಪೇಮೆಂಟ್ಸ್ ಸೀಟ್ ಸ್ಟೂಡೆಂಟ್ಸ್ಗಳದ್ದು ಅವರು ತೊಗೊತಾಯಿದ್ರು. ಆದರೆ ಈ ಸಲ 11 ಅಷ್ಟರಲ್ಲೇ ಬಿ ಯು ಸ್ಟೂಡೆಂಟ್ಸ್ದು ಮುಗ್ದಿರೋದ್ರಿಂದ ಅದಾದಮೇಲೆ ಬಂದುಬಿಟ್ಟು ಅದರ್ ಯೂನಿವರ್ಸಿಟಿ ಅವ್ರದ್ದು ಮತ್ತು ಪೇಮೆಂಟ್ ಸೀಟ್ ಅವ್ರದ್ದು ತೊಗೊಂಡಿದ್ದಾರೆ. ಕೌನ್ಸಿಲಿಂಗ್ ಬಂದು ಇವತ್ತು ಒಂದೇ ದಿನ ನಡೆಯೋದು. ಹಾಗೆ ಈ ಕೌನ್ಸಿಲಿಂಗ್ನಲ್ಲಿ ಡಾಕ್ಯುಮೆಂಟ್ಸ್ನೆಲ್ಲ ಅವರೇ ತೊಗೊಂಡಿದ್ದಾರೆ ಮತ್ತು ಆ ಫೀಸೆಲ್ಲ ನೀವು ಎಷ್ಟು ಪೇ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಅವರು ನಿಮಗೆ ಕೌನ್ಸಿಲಿಂಗ್ನಲ್ಲೇ ಡೀಟೇಲಾಗಿ ಹೇಳಿರ್ತಾರೆ. ಮತ್ತು ಇವತ್ತು ಆ ಫೀಸ್ನ ಪೇ ಮಾಡೋದಕ್ಕೆ ಈ ವೀಕ್ ಫುಲ್ ನಿಮಗೆ ಟೈಮ್ ಇರುತ್ತೆ. ನೀವು UUCMS ಅಲ್ಲಿ ಹೋಗ್ಬಿಟ್ಟು, ಅಂದರೆ ಇವತ್ತೇ ಕೂಡ ನೀವು ಪೇ ಮಾಡಬಹುದು. UUCMS ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ID ಆಗಿ ಅಲ್ಲಿ ಅವ್ರು ನಿಮಗೆ ತೋರಿಸ್ತಾರೆ. ಅಷ್ಟು ಫೀಸನ್ನ ನೀವು ಆ ಲಿಂಕನ್ನು ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಫೀಸ್ ಪೇ ಮಾಡಿಬಿಟ್ಟು ಅದರ ರಿಸಿಪ್ಟನ್ನು ಅವ್ರಿಗೆ ಕೊಟ್ಟರೆ ನಿಮಗೆ ಒಂದು ನಾರ್ಮಲ್ ಮೆಸೇಜ್ ಬರುತ್ತೆ. P03NK ಅಂತಂದ್ಬಿಟ್ಟು ಸ್ಟಾರ್ಟಿಂಗ್ ನಂಬರ್ದು ನಿಮ್ಮ ರಿಜಿಸ್ಟರ್ ನಂಬರ್ ಬರುತ್ತೆ. ಆ ನಂಬರೇ ನಿಮ್ಮ ರಿಜಿಸ್ಟರ್ ನಂಬರು. ನಿಮ್ಮ ಏನು ಪಿ ಜಿ ಅಡ್ಮಿಷನ್ನ ಮಾಸ್ಟರ್ಸ್ ಮುಗಿಯೋವರೆಗೂ ಅದೇ ನಿಮ್ಮ ನಂಬರ್. 2 ವರ್ಷ ಕೂಡ ನಿಮ್ಮದು ಅದೇ ನಂಬರ್ ಆಗಿರುತ್ತೆ. ಇನ್ನು ಕೆಲವರಿಗೆ ಅಫಿಲಿಯೇಟೆಡ್ ಕಾಲೇಜ್ಗಳಲ್ಲೂ ಕೂಡ ಸೀಟ್ ಸಿಕ್ಕಿರುತ್ತೆ. ಒನ್ಸ್ ಅಗೇನ್ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಯಾರಿಗಿನ್ನೂ ಸಿಕ್ಕಿಲ್ಲ ಅವ್ರು ಏನು ಪ್ಯಾನಿಕ್ ಆಗಬೇಡಿ, ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಬಿಡ್ತಾರೆ. ಅದರಲ್ಲೂ ಟ್ರೈ ಮಾಡ್ಬೋದು. ಎಲ್ಲ ಅದಕ್ಕೂ ಕಾಯ್ಕೊಂಡಿರಬೇಡಿ. ಇವಾಗ BCU ಅವ್ರದ್ದು ಇನ್ನೂ ಟೈಮ್ ಇದೆ, ನೀವು ಅದಕ್ಕೂ ಕೂಡ BCU ಯೂನಿವರ್ಸಿಟಿಗೆ ಅಪ್ಲೈಯನ್ನು ಮಾಡ್ಬೋದು. ಟೈಮ್ ಹೀಗೆ ಇರೋದಿಲ್ಲ ಅಲ್ಲ, ಟೈಮು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಈ ಯೂನಿವರ್ಸಿಟಿಲಿ ಸಿಗಲಿಲ್ಲ ಅಂದವರು ಇನ್ನು BCU ಯೂನಿವರ್ಸಿಟಿ ಇದೆ, ಮತ್ತು BNS ಯೂನಿವರ್ಸಿಟಿ ಇದೆ, ಅದ್ರಲ್ಲಿ ಟ್ರೈ ಮಾಡಿ. ಇವತ್ತಿನ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಹಾಸ್ಟೆಲ್ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಹಾಗೆ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಯ ವಿಡಿಯೋಗಳು ಕೂಡ ಇನ್ನು ಮುಂದೆ ತಿಳಿಸ್ತಾ ಇರ್ತೀನಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ಯಾರಿಗೆಲ್ಲ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಸೀಟ್ ಸಿಕ್ಕಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್.